ಪದೇ ಪದೇ ಹೋಗಿಲ್ಲ, 2 ಸತಿ ಹೋಗಿದ್ದ. ಆ ಸತಿ ಹೋದಲ್ಲಿ ಬಿಟ್ಬಿಟ್ಟು ನಾವು ಆತನ ಕೈ. ಈಗ ದುಡಿಯೋ ಮಗನೇ ಈಗ ಹೋಗ್ಬಿಟ್ಟಾನ ಸರ್. ದುಡಿ ಮಗ ಹೋಗ್ಬಿಟ್ಟಾನ. ನಾವು ಹೆಂಗೆ ದಿಕ್ಕು ಬೆಳ್ಬಿಟ್ಟು ದಿನ 1000 ರೂಪಾಯಿ ದುಡಿದ್ರೆ 500 ರೂಪಾಯಿ ನಾವು ಕೊಟ್ಟು ನಮ್ಮ ಮನೆ ಶಾಂತಿ ನೆನೆಸ್ಕೊಂಡು ಮನೆ ಮಾಡ್ಕೊಂಡು ಹೋಗ್ತೀವಿ ಸರ್. ಏನು ಮಾಡೋಕ್ಕಿಲ್ಲ, ಇರೋಕ್ಕೂ ಮನೆ ಕೂಡ ಇಲ್ಲ ಸರ್ ನಮಗೆ. ಏನಂತೀರ ಮತ್ತೆ ಹೆಂಗೆ ನಿಮ್ಮ ಪರಿಸ್ಥಿತಿ? ನಮ್ಮ ಪರಿಸ್ಥಿತಿ ಏನು ಮಾಡೋಕೆ ಸರ್? ಎಲ್ಲ ಅವರೇ ನೀವೇ ಎಲ್ಲರೂ ಅಧಿಕಾರಿಗಳು ಹೆಂಗೆ ಶಿಕ್ಷೆ ಕೊಡ್ತಾರೆ ಅದ್ರ ಮ್ಯಾಗ ನಮ್ಮನ್ನು ನೋಡಿ ಇದು ಮಾಡ್ಬೇಕು ಸರ್. ನಾವು ಏನು ಮಾಡಿಲ್ಲ, ನನ್ನ ಮಗ ತಪ್ಪು ಮಾಡಿಲ್ಲ ಸರ್, ನಿಜವಾಗ್ಲೂ ತಪ್ಪು ಮಾಡಿಲ್ಲ. ಈಗ ಆತನೇ ಮಾಡ್ಯಾನ ಅಂತಂದು ಈಗ ಅಂತಾರೆ ಸರ್. ಮತ್ತು ಓದು ಜಾಗದಲ್ಲಿ ತಪ್ಪು ಇದ್ರೇ ತಪ್ಪು ಅಂತಾರಲ್ಲ ಸರ್. ಅವ್ರಿಗೊಂದು ಕೂದಲ ಸಿಕ್ಕರೇ ತಪ್ಪು ಅಂತಾರೆ ಸರ್ ಅಧಿಕಾರಿಗಳು, ಯಾರಾಗಲ್ಲ. ಹೌದಿಲ್ಲ ಸರ್? ಏನು ಮಾಡೋಕ್ಕಿಲ್ಲ. ಮತ್ತು ಹೋಗ್ಬಿಟ್ಟಾನ ಆಗಿತ್ತು. ಅದನ್ನು ಹೆಂಗೆ ಪರಿಹಾರ ಮಾಡ್ತಾರೆ ಅವ್ರಿಗೆ ಗೊತ್ತಿರಿ ಸರ್. ಅವ್ರು ರೂಲ್ಸ್ ಪ್ರಕಾರ ಏನೇನು ಆಗುತ್ತೋ ಅವನಿಗೆ ಮತ್ತೆ ಆಗುತ್ತೆ ಸರ್. ಮತ್ತು ಏನು ಮಾಡಿ ತಮ್ಮಗೂ ಫೋನ್ ಹಚ್ಚಿ ಅವ್ನು ಗಲಾಟೆ ಮಾಡಿಬಿಟ್ಟಾನ, ಹೆಂಗೆ ಏನು ಇದಕ್ಕೆ ಏನೇನು ಆಗೈತೆ ಅಂತ ಕೇಳೀನಿ ಸರ್. ಕೇಳಿ ಕೇಸನೇ ಅವ್ನು ಹೋಗ್ಬಿಟ್ಟಾನೆ ಸರ್. ನಾನು ಹೋಗ್ಬೇಡಪ್ಪಿ ಬಾ, ತಪ್ಪು ಮಾಡಿಲ್ಲಲ್ಲ ಬಾ, ಯಾಕೆ ಹೋಗ್ಬಿಟ್ಟಿಲ್ಲ ಮಾತಾಡೋಣ, ತಮ್ಮ ಮಾತಾಡಿ ತಪ್ಪೈತಿ ಸರ್ ಮುಂದೆ ಒಪ್ಪಿಗೆ ಬಾ ನೀನು ಅಂತಂದು ಇಷ್ಟು ಹೊಡೆದ್ರು ಬಡಿತಿದ್ದೆ ಸರ್. ನಾನು ಕಪ್ಪಳಕ್ಕೆ ಬಿಡಿಸಂತಿದ್ದೆ. ಏನು ಅಷ್ಟು ಜೋಕಿದ್ದೆ ನನ್ನ ಮಗ. ಅಷ್ಟು ಸಿಟ್ಟು ಸೇವ್ರ ಅವನಿಗೆ ಇದ್ದಿದ್ದಿಲ್ಲ ಸರ್ ಒಟ್ಟು. ಏನು ಈಗ ಓದೋ ಹುಡುಗ ಹೆಂಗೆ ಸರ್, ನಮ್ಮ ಜೀವನ ಹೆಂಗೆ ಸರ್? ಇದ್ರ ಮೇಲೆ ಓದೋ ಇದ್ದೇ ನಿಂತು ಹೋಗಿ ಸರ್. ಸಾಲ ಮಾಡ್ಯಾರ ಸರ್. ಅಲ್ಲಿ ಮೇಸ್ತ್ರಿಗೂ ಕೊಟ್ಟಿಲ್ಲ ದುಡ್ಡುಗಳು, ಕಾಂಡಕ್ಟ್ರ್ ಮಾಡಿ ಎಲ್ಲಿ ಬೇಕಲ್ಲಿ ಸಾಲ ಐತೆ ಸರ್. 5-6 ಲಕ್ಷ ರೂಪಾಯಿ ಸಾಲ ಐತೆ ಸರ್. ಅದನ್ನು ಕಟ್ಟೋದು ಯಾರು ಕಟ್ಟೋದು ಸರ್? ನಮಗೆ ಗೊತ್ತೇ ಇಲ್ಲ ಸರ್. ಅದನ್ನು ಆಫೀಸರು ಎಲ್ಲರೂ ಪರಿಚಯ ಅವರೆಲ್ಲ ಕಿಸ್ಕೊಂಡು ಮಾಡಿದ್ದಂಗೆ ಅದನ್ನು ಸರ್. ಲೇಬರ್ ಕೂಲಿ ಕೊಡ್ಲಿವ್ರು ಯಾರು ಕೇಳಲ್ಲ ಸರ್ ಈಗಿನ ಕಾಲದಲ್ಲಿ. ಪಾಪ ಅವರು ದುಡ್ಕೊಂಡು ತಿಂಬಾರು. ಸಾಲ ಮಾಡ್ಕೊಂಡು ಕೊಡ್ತಾನ ಸರ್. ಸಾಲ ಮಾಡೋದಕ್ಕೇ ನಾವು ಲೋನ್ ಮಾಡ್ಸೋಕೆ ಹೋಗಿ ಸರ್. 7 ಗಂಟೆ ನನ್ನ ಜೊತೆಗೆ ಅದನ್ನು ಸರ್. 8:30 ಬಿಡೋದೇ ಒಂದು ದೇಸಿ ಕೆಂಪಲ್ಲಿ ಅದನ್ನು ಸರ್. ಅವ್ರು ಬೇಕಾರೆ ಸರ್ ಇವ್ನು ಎಲ್ಲ ಇದು ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಕರ್ಕೊಂಡ್ಬಂದಾರೆ ಸರ್. ಅಲ್ಲಿಗೆ ಹೋಗಿ ಕೇಸ್ ಅದೆಲ್ಲ ನೋಡ್ಕೊಂಡು ಅದು ಮತ್ತು ಅದು ಶಿಕ್ಷೆ ಆಗುತ್ತಲ್ಲ ರೀ ಸರ್. ಅದು ಶಿಕ್ಷೆ ಯಾವ ಥರ ಕೊಡ್ತಾರೋ ಅವ್ರಿಗೆ ಅದು ತಪ್ಪಂತ ಕೊಡ್ತಾರೋ ದೇವ್ರು ಹೇಳ್ತಾರೆ ಆಲ್ರೆಡಿ ಮಲ್ಲೇಶಿ ತಪ್ಪು ಅಂತ ಅವ್ರು ಇಡೀ ನಮ್ಮ ಸ್ಟೇಷನ್ನಲ್ಲಿ ಗೊತ್ತು ಸರ್. ಮಲ್ಲೇಶಿ ಈ ಥರ ಮಾಡ್ಯಾನಂತ. ಅವನು ಚಿಕ್ಕ ವಯಸ್ಸಿಂದನೇ ಮಾಡ್ಯಾನ ಸರ್. ಏನು ಸಣ್ಣ ಮಗ ಅಂತ ಬಿಟ್ಟಿದ್ದು ಅವ್ರಿಗೊಂದೇ ತಪ್ಪು ನೋಡಿ ಸರ್. ಅವನ ಜೊತೆಗೆ ಹೋಗಿದ್ದು ಅವತ್ತೇ ಲಾಸ್ಟ್ ನೋಡಿ. ಅವನ ಜೊತೆ ಜಾಸ್ತಿ ಕಲ್ತಿದ್ದಿಲ್ಲ ಸರ್, ಬೆರ್ತಿದ್ದಿಲ್ಲ ಅವನು. ಇಲ್ಲೇ ಬಡಿಗರ ಮಂದಿ ಕೆಲಸ ಮಾಡ್ತಿದ್ದೆ ಸರ್. ಅವತ್ತು ಬಿಲೇಟ್ ಬಿದ್ದುಬಿಡ್ತು. ಹೋದ ಸಾಂಬಾರು ಬಿಲೇಟ್ ಬಿದ್ದೋದಕ್ಕೆ ಸ್ವಲ್ಪ ಮನೆಗೆ ರಜೆ ಮಾಡಿದೆ. ಬೇರೆ ಕಡೆ ಕೆಲಸ ನೋಡ್ಕೊಂಡು ಮನೆಯಾಗ ಮಕ್ಕಂತ ಸರ್. ಒಟ್ಟು ಎಲ್ಲಿಗೆ ಹೋಗ್ತಿದ್ದಿಲ್ಲ ಹೊರಗಡೆ ಜಾಸ್ತಿ.